ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ನಾವಿವತ್ತು ವಂಡರ್ಲಾ ಅಂದ್ರೆ ಬಿಡದಿ ಹತ್ರ ಇರುವಂತಹ ವಂಡರ್ಲಾ ಬಳಿ ಇರುವ ವರದರಾಜೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಿದೀವಿ. ಅಲ್ಲಿನ ವಿಶೇಷತೆ ಏನಂದ್ರೆ ಅಮಾವಾಸ್ಯೆ ಮತ್ತೆ ಹುಣ್ಣಿಮೆ ದಿನ ಕೂಶ್ಮಂಡು ಅಂದ್ರೆ ಬೂದ್ಗುಂಬಳಕಾಯಿ ದೀಪ ಹಚ್ಚುವುದು ಇಲ್ಲಿನ ವಿಶೇಷತೆ. ಹತ್ತಿರ ಇರುವ ವಂಡರ್ಲಾ ನಿಮ್ಮೆಲ್ರಿಗೂ ಗೊತ್ತೇ ಇದೆ ಫ್ರೆಂಡ್ಸ್. ಅಲ್ಲಿಂದ ಕೇವಲ 2 ಕಿಲೋಮೀಟರ್ ಅಷ್ಟೇ ಇರೋದು ಈ ದೇವಸ್ಥಾನಕ್ಕೆ. ಅಲ್ಲಿ ಹೋಗ್ತಾ ಇರ್ಬೇಕಂದ್ರೆ ಇನ್ನೊಂದು ಕೋತಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ರೋಡ್ ಸೈಡ್ ಅಲ್ಲೇನೆ. ಇದು ಮಂಚನಾಯಕನಹಳ್ಳಿ ಹತ್ರ ಇರೋದು ಮೇನ್ ರೋಡ್, ಬೆಂಗಳೂರು ಟು ಮೈಸೂರು ಮೇನ್ ರೋಡ್ ಅಲ್ಲಿ ಇದೆ. ಇಲ್ಲಿಂದ ನಾವು ದರ್ಶನ ಮುಗಿಸ್ಕೊಂಡು ಇಲ್ಲಿ ಮತ್ತೆ ಎಳ್ಬತ್ತಿ ದೀಪ ಹಚ್ಬಿಟ್ಟು ಹೊರಟ್ವಿ ಅಲ್ಲಿಗೆ. ಇದು ತುಂಬಾ ಪವರ್ಫುಲ್ ದೇವಸ್ಥಾನ ಅಂತ ಎಲ್ಲ ಹೇಳ್ತಾರೆ. ಹಾಗಾಗಿ ನಾವ್ ಯಾವಾಗಾದ್ರೂ ನಾವು ಬೆಂಗಳೂರು ಸೈಡ್ ಹೋದಾಗೆಲ್ಲ ನಾವಿಲ್ಲಿ ಗಾಡಿ ನಿಲ್ಸಿ ನಾವಿಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ. ಹನುಮ ಜಯಂತಿ ಪ್ರಯುಕ್ತ ಇಲ್ಲೆಲ್ಲ ಡೆಕೋರೇಟ್ ಮಾಡಿದ್ರು ಫ್ಲವರ್ ಇಂದ. ದೇವಸ್ಥಾನ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡಿ, ದೇವರು ಆಂಜನೇಯ ಸ್ವಾಮಿ ದೇವಸ್ಥಾನ. ಹನುಮ ಜಯಂತಿ ಪ್ರಯುಕ್ತ ಇಲ್ಲಿ ಎಲ್ಲ ಅಲಂಕಾರ ಮಾಡಿರುವಂತದ್ದು. ಸೊ ಇಲ್ಲಿ ಪೂಜೆ ಮುಗಿಸ್ಕೊಂಡು ಮತ್ತೆ ನಾವು ಹೊರಟ್ವಿ ವರದರಾಜೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ಜಡೇನಹಳ್ಳಿ ವಾಜರಳ್ಳಿ ರಸ್ತೆ ಅಂತ ಇದೆ. ವಂಡರ್ಲಾ ಇಂದ 2 ಕಿಲೋಮೀಟರ್. ಇಲ್ಲಿಂದ ನಾವು ಹೊರಟ್ವಿ. ಇದು ಕೆಂಪು ಶಿಲೆ ವಿಶ್ವವಿಖ್ಯಾತ ದೇವಸ್ಥಾನ ಅಂತ ಹೇಳ್ತಾರೆ. ಅಘೋರಿಗಳೆಲ್ಲ ಬಂದು ಹೋಗಿದ್ದಾರೆ ಅಂತ ಕೂಡ ಅಲ್ಲಿನ ಸ್ವಾಮಿಗಳು ಹೇಳಿದ್ದಾರೆ. ನೋಡಿ, ಫಸ್ಟ್ ಒಂದ್ ಈ ತರ ದೇವಸ್ಥಾನದ ಆರೋ ಮಾರ್ಕ್ ಕಾಣುತ್ತೆ, ಅಲ್ಲಿ ಹೋಗ್ಬೇಡಿ. ಇದರ ವಂಡರ್ಲಾ ಗೇಟ್ ಇಂದ ಮುಂದೆನೆ ಪಾಸ್ ಆಗ್ಬೇಕು ನೀವು. ವಂಡರ್ಲಾ ಗೇಟ್ ಇಂದ ಮುಂದೆ 2 ಕಿಲೋಮೀಟರ್ ಹೋದ್ರೆ ಆ ದೇವಸ್ಥಾನಕ್ಕೆ ದಾರಿ ಇದೆ. ಹೊಸ್ದಾಗಿ ಹೋಗೋರ್ಗು ಏನು ಪ್ರಾಬ್ಲಮ್ ಆಗಲ್ಲ. ನೋಡಿ, ಈ ತರ ಬೋರ್ಡ್ ಇದೆ. ಇಲ್ಲಿಂದ ಹೊರಟ್ವಿ ಮತ್ತೆ ನಾವು. ವಂಡರ್ಲಾ ಕಾಣಿಸ್ತಿದೆ ನೋಡಿ ಅಲ್ಲಿ. ಇಲ್ಲಿಂದ ಕೇವಲ ಒಂದು 500 ಮೀಟರ್ ಅಷ್ಟಾಗುತ್ತೆ ಅಷ್ಟೇ. ರೀಚ್ ಆದ್ವಿ ನಾವು ದೇವಸ್ಥಾನ. ಇಲ್ಲಿನ ವಿಶೇಷತೆ ಅಂದ್ರೆ ಬೂದ್ಗುಂಬಳಕಾಯಲ್ಲಿ ದೀಪ ಬೆಳಗೋದು ಇಲ್ಲಿನ ವಿಶೇಷತೆ. ಮೊದಲಿಗೆ ನಾವಿಲ್ಲಿ ದೇವ್ರ ದರ್ಶನ ಮಾಡ್ಕೊಂಡ್ವಿ. ನಾವು ಹೋಗಿದ್ದ ದಿನ ಶನಿವಾರ ಆಗಿದ್ರಿಂದ ಯಾವುದೇ ಅಂದ್ರೆ ಅಮಾವಾಸ್ಯೆ ಹುಣ್ಣಿಮೆಲಿ ನಾವು ಹೋಗಿಲ್ಲ. ಶನಿವಾರ ಹೋಗಿದ್ವಿ, ಹನುಮ ಜಯಂತಿ ಆದ ನೆಕ್ಸ್ಟ್ ಡೇ. ಹೋದ ದಿನ ಯಾರು ಜನ ರಶ್ ಇರ್ಲಿಲ್ಲ, ಹಾಗಾಗಿ ನಮ್ಗೆ ಚೆನ್ನಾಗಿ ದರ್ಶನ ಆಯ್ತು. ನೋಡಿ, ಈ ತರ ಕೆಂಪು ಶಿಲೆಯಲ್ಲಿ ದೇವರ ಮೂರ್ತಿ ಇರೋದು, ಲಿಂಗ ಇರೋದು ಶಿವಲಿಂಗ ನೀವು ನೋಡ್ತಾ ಇದ್ದೀರಾ ಅಲ್ವಾ ಫ್ರೆಂಡ್ಸ್. ಇಲ್ಲಿ ಬೂದ್ಗುಂಬಳಕಾಯಿ ದೀಪ ಹಚ್ಕೊಂಡು 3 ಪ್ರದಕ್ಷಿಣೆ ಬರಬೇಕು, ನಾವು ಅನ್ಕೊಂಡಿರೋ ಕೆಲಸ ಆಗುತ್ತೆ ಅಂತ ಹೇಳಿದ್ದಾರೆ. ಇದಾಗಿತ್ತು ಇವತ್ತಿನ ನಮ್ಮ ಪಯಣ. ಮುಂದಿನ ಪಯಣದ ವಿಡಿಯೋಗಾಗಿ ಪ್ಲೀಸ್ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಪ್ಲೀಸ್.